ಬ್ಯಾಕ್ ಬನ್ನಿ ಇನ್ನಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ಈ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಆಟೋಗಳ ಮೇಲೆ ನಿಗಾ ವಹಿಸಿದ್ದಾರೆ. ರಾಜಕೀಯ ನಾಯಕರ ಭಾವಚಿತ್ರ ಹಾಗೆ ಪಕ್ಷಗಳ ಚಿಹ್ನೆಯನ್ನು ಹೊಂದಿರುವಂತಹ ಆಟೋಗಳನ್ನು ಹಿಡಿದು ತಲಾ 5,000 ರೂಪಾಯಿ ದಂಡ ಹಾಕ್ತಿದ್ದಾರೆ. ಚುನಾವಣೆ ಘೋಷಣೆಗೂ ಮೊದಲೇ ಆಟೋಗಳ ಮೇಲೆ ರಾಜಕೀಯ ನಾಯಕರುಗಳು ಪಕ್ಷಗಳ ಪ್ರಚಾರದ ಕವರ್ಗಳನ್ನು ಹಾಕಿದ್ರು. ಈಗ ಅದನ್ನ ತೆಗೆಸೋದೇ ಆಟೋ ಚಾಲಕರಿಗೆ ದೊಡ್ಡ ತಲೆನೋವಾಗಿದೆ. ನೋಡಿ, ಈಗಾಗಲೇ ಆಟೋ ಸವಾರರಿಗೆ ಒಂದು ರೀತಿ ದೊಡ್ಡ ಮಟ್ಟದ ತೊಂದರೆ ಆಗಿರೋದು. ಏನಪ್ಪಾ ಅಂತ ಹೇಳಿದ್ರೆ, ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ಮೇಲೆ ಈಗ ಆಟೋಗಳಲ್ಲಿ ಪ್ರಚಾರದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಬ್ಯಾನರ್ಗಳನ್ನ ಹಾಕಿಸ್ಕೊಂಡಿದ್ರು, ದುಡ್ಡನ್ನ ಈಸ್ಕೊಂಡು ಎಲ್ಲ ಪಕ್ಷಗಳ ವಿಚಾರದಲ್ಲಿ, ಸೊ ಅದೆಲ್ಲವನ್ನ ತೆಗೆಯುವಂತಹ ಕೆಲಸಗಳು ಇದೀಗ ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಆಟೋಗಳ ಮೇಲಿನ ಹಿಂಬದಿಗಳಿರುವಂತಹ ಬರಹಗಳನ್ನ ತೆಗೆಸೋದೇ ಇದೀಗ ಆಟೋ ಚಾಲಕರಿಗೆ ಇಲ್ಲಿ ಟೆನ್ಷನ್ ಶುರುವಾಗಿರೋದು. ಅದು ಪಕ್ಷದ ಚಿಹ್ನೆ ಆಗಿರಲಿ, ನಾಯಕರ ಫೋಟೋ ಆಗಿರಲಿ. ಇನ್ನು ರಾಜ್ಯ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮತದಾರರ ಅಂತಿಮ ಪಟ್ಟಿ ಕೂಡ ಸಿದ್ಧಗೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಒಟ್ಟು ಮತದಾರರ ಪೈಕಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರೇ ಅಧಿಕವಾಗಿದ್ದಾರೆ. ಜಿಲ್ಲೆಯಲ್ಲಿ 5,62,376 ಪುರುಷ ಮತದಾರರಿದ್ರೆ 5,66,341 ಮಹಿಳಾ ಮತದಾರರಿದ್ದಾರೆ. ಇನ್ನು 1957ರಲ್ಲಿ ಲೋಕಸೇವಾ ಸಂಘದಿಂದ ಮಹದೇವಪ್ಪ ಅನ್ನೋರು ಆಯ್ಕೆಯಾಗಿದ್ದನ್ನ ಬಿಟ್ರೆ ಇಲ್ಲಿವರೆಗೂ ಕೂಡ ಮತ್ಯಾರೂ ಆಯ್ಕೆಯಾಗಿಲ್ಲ. ಪ್ರಮುಖ ಪಕ್ಷಗಳು ಕೂಡ ಮಹಿಳೆಗೆ ಟಿಕೆಟ್ ಅನ್ನು ಕೊಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಬೇಸಿಗೆಯ ಮಳೆ ಆರ್ಭಟಿಸಿದೆ. ನಿನ್ನೆ ಸುರಿದಂತಹ ಮಳೆಗೆ ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ಕೆಆರ್ಪುರ ಟು ವೈಟ್ಫೀಲ್ಡ್ ಮಾರ್ಗದ ನಲ್ಲೂರಹಳ್ಳಿ ಮೆಟ್ರೋ ನಿಲ್ದಾಣದ ಒಳಗೆ ಮಳೆ ನೀರು ನುಗ್ಗಿದೆ. ಟಿಕೆಟ್ ಕೌಂಟರ್ ಕೂಡ ನೀರಿನಿಂದ ಜಲಾವೃತವಾಗಿತ್ತು. ಮಳೆ ನೀರನ್ನು ಹೊರಹಾಕುವುದಕ್ಕೆ ಮೆಟ್ರೋ ಸಿಬ್ಬಂದಿ ಪರದಾಡಿದರು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ಸ್ಲಂ ಬೋರ್ಡ್ ನಿರ್ಮಿಸಿರುವಂತಹ ಮನೆಗಳು ಕಳಪೆ ಗುಣಮಟ್ಟದ್ದಾಗಿದೆ. ಕಳಪೆ ಇಟ್ಟಿಗೆ, ಕಡಿಮೆ ಪ್ರಮಾಣದ ಸಿಮೆಂಟ್ ಅನ್ನ ಬಳಸಿ ಕಟ್ಟಡವನ್ನು ಕಟ್ಟಲಾಗಿದೆ ಅಂತ ಹೇಳಿ ಫಲಾನುಭವಿಗಳು ಆರೋಪಿಸುತ್ತಿದ್ದಾರೆ. ಬಡವರಿಗೆ ನಿರ್ಮಿಸಿರುವಂತಹ ಸೂರಲ್ಲೂ ಕಾಂಟ್ರಾಕ್ಟರ್ಗಳು ಹಗಲು ದರೋಡೆ ಮಾಡ್ತಿದ್ದಾರೆ. ವರ್ಷಗಳೇ ಕಳೆದರೂ ಮನೆಗಳ ಕಾಮಗಾರಿ ಮಾತ್ರ ಪೂರ್ಣವಾಗಿಲ್ಲ ಅಂತ ಫಲಾನುಭವಿಗಳು ಕಿಡಿಕಾರಿದ್ದಾರೆ. ಸಿಮೆಂಟು ಪ್ಲಾಸ್ಟಿಂಗ್ಗೆ ಅದು ಬೇಸ್ ಮಟ್ಟ ನಮ್ಮದೇ ಆಗಿತ್ತು. ಅವಾಗೆ ಬೇಸ್ ಮಟ್ಟಕ್ಕೇನೋ ಕೊಟ್ಟಿಲ್ಲ, ಬೇರೆ 4 ಚೀಲ ಕೊಟ್ಟಿದ್ರಿ ಸರ್ ಸಿಮೆಂಟ್. ಅವರು 4 ಚೀಲ ಕೊಟ್ಟಿದ್ರೆ ತಿರ್ಗಾ ಎಕ್ಸ್ಟ್ರಾ ನಾವೇ ಹಾಕ್ಕೊಂಡು ನಾವೇ ಮಾಡ್ಕೊಂಡಿದ್ವಿ. ಗೋಡೆಗೊಂದೇ ಇಟ್ಟಿಗೆ ಕೊಟ್ಟಿದ್ರು ಸಿಮೆಂಟ್ ಅವ್ರದ್ದೇ. RCC ಹಾಕ್ಬೇಕಾದ್ರೆ 10 ಚೀಲ ಸಿಮೆಂಟ್ ನಮ್ಮದು, 4 ಟನ್ ಕೆಬ್ಬಣ ನಮ್ಮದು, ನಾವು ಹಾಕ್ಕೊಂಡಿದ್ವಿ. ಸ್ಲಮ್ ಏರಿಯಾ ಅಂತ ಘೋಷಣೆ ಆದ ಪ್ಲೇಸ್ಗಳು, ಸ್ಥಳಗಳು ಇಲ್ಲ. ಇದಕ್ಕೆ ಯಾರು ಟೆಂಡರ್ ಯಾರು ಗೊತ್ತುಂಟ ನಮಗೆ ಗೊತ್ತಿಲ್ಲಲ್ಲ. ಇದು ನಮಗೆ ಮುನ್ಸಿಪಾಲ್ಟಿಗೆ ಸಂಬಂಧ ಪಡೋದಿಲ್ಲ. ಇಷ್ಟು ಬಿಲ್ಡಿಂಗ್ ಕಟ್ಟುವ ಬಗ್ಗೆ ಇದು ಬೆನಿಫಿಷಿಯರಿಯಾಗಿ ಆ ಪ್ಲೇಸ್ಗಳನ್ನು ಇದು ಮಾಡಿಕೊಂಡು ಕೊಳಚೆ ನಿರ್ಮೂಲನಾ ಮಂಡಳಿಯವರೇ ಈ ಮನೆಗಳನ್ನು ಕಟ್ತಾ ಇರೋದು. ಸ್ಲಮ್ ಏರಿಯಾ ಅಂತ. ಏಪ್ರಿಲ್ 9ರಂದು ಬಂಡೀಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡುವಂತಹ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಂಡೀಪುರದ ಈ ಮೇಲುಕಾಮನಹಳ್ಳಿ ಬಳಿ ಹೆಲಿಪ್ಯಾಡ್ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಕೈಗೊಳ್ಳಬೇಕಾದಂತಹ ಭದ್ರತಾ ಕ್ರಮಗಳ ಬಗ್ಗೆ ದಕ್ಷಿಣ ವಲಯದ ಐಜಿ, ಚಾಮರಾಜನಗರದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ.